ವೀಕ್ಷಕರೇ, ಕೆಲವೊಂದು ಪ್ರಕರಣಗಳನ್ನ ನೋಡಿದಾಗ ಹೀಗೂ ನಡೆಯುತ್ತಾ, ಇದು ಸತ್ಯವಾಗ್ಲೂ ನಡೆದಿದ್ಯಾ, ಇದು ಸತ್ಯನೇ ಆಗಿದ್ರೆ ನಂಬೋಕೆ ಆಗ್ತಿಲ್ಲ ಅಂತೆಲ್ಲ ಅನಿಸಿದ್ದುಂಟು. ಇವತ್ತಿನ ಈ ಕೇಸ್ ಕೂಡ ಅಂತಹದೇ ಒಂದು ರೋಚಕ ಪ್ರಕರಣ. ಇಲ್ಲಿ ಕೊಲೆಗೂ ಕೊಲೆಗಾರನಿಗೂ ಯಾವುದೇ ಸಂಬಂಧವಿರಲಿಲ್ಲ. ಹಾಗೆ ಕೊಲೆಯಾದ ವ್ಯಕ್ತಿಯ ದೇಹ ಸಿಕ್ಕ ಸ್ಥಳಗಳು ಕೂಡ ಒಂದಕ್ಕೊಂದು ಸಂಬಂಧವಿರಲಿಲ್ಲ. ಬನ್ನಿ, ಆಗಿದ್ರೆ ತಡ ಮಾಡದೆ ಸ್ಟೋರಿನ ಶುರು ಮಾಡೋಣ. ಮಾಡೋಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಮೊದಲ ಬಾರಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ನ ಆನ್ ಮಾಡಿ. ಹಾಗೆ ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಈ ಕತೆ ಶುರುವಾಗುವುದು ಮಧ್ಯಪ್ರದೇಶದ ಇಂದೋರ್ನಿಂದ. ಅಂದು ತಾರೀಕು ಜೂನ್ 8, 2024 ದಿನ ಇಂದೋರ್ನ ರೈಲ್ವೆ ಸ್ಟೇಷನ್ಗೆ ನಾಗ್ದಾ ಮಾಹೋ ಇಂದೋರ್ ಪ್ಯಾಸೆಂಜರ್ ಟ್ರೈನ್ ಬಂದು ನಿಂತಿತ್ತು. ನಾರ್ಮಲ್ ಆಗಿ ಒಂದು ಟ್ರೈನ್ ಬಂದು ರೈಲ್ವೆ ಯಾರ್ಡ್ ನಲ್ಲಿ ನಿಂತಾಗ ಅದನ್ನ ಕ್ಲೀನ್ ಮಾಡೋದು ಸಹಜ. ಇಲ್ಲೂ ಕೂಡ ಆ ಟ್ರೈನ್ ನ ಕ್ಲೀನ್ ಮಾಡಲೆಂದೇ ಕೆಲವು ಮಂದಿ ಆ ಟ್ರೈನ್ ನ ಒಳಗಡೆ ಬರ್ತಾರೆ. ಅದರಲ್ಲಿ ಒಬ್ಬ ಕ್ಲೀನರ್ ಒಂದು ಬೋಗಿಯನ್ನ ಕ್ಲೀನ್ ಮಾಡುವಾಗ ಸೀಟ್ ನ ಕೆಳಗೆ ಒಂದು ಬ್ಯಾಗ್ ಇರೋದನ್ನ ಗಮನಿಸ್ತಾನೆ. ಆತ ಅದನ್ನ ಆ ಸೀಟ್ ನ ಕೆಳಗಡೆಯಿಂದ ಹೊರಗಡೆ ಎಳೆದು ನೋಡ್ತಾನೆ. ಆ ಬ್ಯಾಗ್ ನ ಮೇಲೆ ರಕ್ತದ ಕಲೆಗಳಿರೋದನ್ನ ನೋಡಿ ಹೆದರಿಕೊಂಡು ತಕ್ಷಣ ರೈಲ್ವೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾನೆ. ತಕ್ಷಣ ರೈಲ್ವೆ ಪೊಲೀಸರು ಆ ಬೋಗಿಯ ಬಳಿ ಬಂದು ಆ ಬ್ಯಾಗ್ ನ ಓಪನ್ ಮಾಡಿ ನೋಡ್ತಾರೆ. ಅಲ್ಲಿ ನಿಂತಿದ್ದ ಅಷ್ಟು ಜನ ಇನ್ಕ್ಲೂಡಿಂಗ್ ಪೊಲೀಸ್ ಆ ಬ್ಯಾಗ್ ನ ಒಳಗಡೆ ಇದ್ದ ವಸ್ತುಗಳನ್ನ ನೋಡಿ ಹೆದರಿಕೊಳ್ತಾರೆ. ಯಾಕೆಂದ್ರೆ ಆ ಬ್ಯಾಗ್ ನ ಒಳಗೆ ಒಂದು ಹೆಣ್ಣಿನ ಬಾಡಿ ಇತ್ತು. ಆದ್ರೆ ಆ ಬಾಡಿಯ ತಲೆಯಾಗ್ಲಿ ಕೈಕಾಲುಗಳಾಗ್ಲಿ ಇರಲಿಲ್ಲ. ಕೇವಲ ಮದ್ಯದ ದೇಹ ಮಾತ್ರ ಇತ್ತು. ಇದನ್ನು ನೋಡಿ ಪೊಲೀಸರೇ ಒಮ್ಮೆ ತಲೆ ಸುತ್ತಿ ಬೀಳೋ ಸ್ಥಿತಿಗೆ ಬಂದಿದ್ರು. ನಂತರ ರೈಲ್ವೆ ಪೊಲೀಸರು ಕ್ರೈಮ್ ಬ್ರಾಂಚ್ ನ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಬಾಡಿನ ಗವರ್ಮೆಂಟ್ ಹಾಸ್ಪಿಟಲ್ಗೆ ಕಳುಹಿಸಿಕೊಡ್ತಾರೆ. ಈಗ ಪೊಲೀಸರಾದ್ರೂ ಏನು ಮಾಡ್ತಾರೆ? ಯಾಕೆಂದ್ರೆ ಇಲ್ಲಿ ಏನೊಂದು ಸುಳಿವಿಲ್ಲ. ಸಿಕ್ಕಿರೋ ಬಾಡಿ ಪಾರ್ಟ್ ನಲ್ಲಿ ಯಾವುದೊಂದು ಮಾರ್ಕ್ ಕೂಡ ಇಲ್ಲ. ಇಲ್ಲಿ ಹುಟ್ಟೋ ಮೊದಲ ಗೊಂದಲ ಈ ಬಾಡಿ ಯಾರದು ಎಂದು. ಬಾಡಿ ಸಿಕ್ಕಿದ್ದು ಜೂನ್ 8ಕ್ಕೆ ಇಂದೋರ್ನಲ್ಲಿ. ಅಲ್ಲಿಂದ 2 ದಿನಗಳ ನಂತರ ಅಂದ್ರೆ ಜೂನ್ 10ಕ್ಕೆ ಉತ್ತರಾಖಂಡ್ ರಾಜ್ಯದ ರಿಷಿಕೇಶ್ ನಲ್ಲಿ ಒಂದು ಟ್ರೈನ್ ರೈಲ್ವೆ ಯಾರ್ಡ್ ನಲ್ಲಿ ನಿಂತಿತ್ತು. ಆ ಟ್ರೈನ್ ನ ಹೆಸರು ಯೋಗ್ ನಗರಿ ರಿಷಿಕೇಶ್ ಎಕ್ಸ್ಪ್ರೆಸ್. ರೈಲ್ವೆ ಸ್ಟೇಷನ್ ನಲ್ಲಿ ನಿಂತಿದ್ದಂತಹ ಈ ಟ್ರೈನ್ ನಲ್ಲೂ ಕ್ಲೀನಿಂಗ್ ಮಾಡುವಾಗ ಒಬ್ಬ ಕ್ಲೀನರ್ಗೆ ಸೀಟ್ ನ ಕೆಳಗಡೆ ಒಂದು ಬ್ಯಾಗ್ ಸಿಗುತ್ತೆ. ನಂತರ ಸೇಮ್ ರೈಲ್ವೆ ಪೊಲೀಸರು ಬಂದು ಆ ಬ್ಯಾಗ್ ನ ಹೊರಗಡೆ ತೆಗೆಸಿ ಅದನ್ನ ಓಪನ್ ಮಾಡಿ ನೋಡ್ತಾರೆ. ಆ ಬ್ಯಾಗ್ ನಲ್ಲಿ 2 ಕೈ, 2 ಕಾಲು, ಒಂದು ತಲೆಯನ್ನ ಪ್ಯಾಕ್ ಮಾಡಿ ಇಡಲಾಗಿತ್ತು. ಈಗ ಮೊದಲು ಇಂದೋರ್ನಲ್ಲಿ ಸಿಕ್ಕ ಬ್ಯಾಗ್ ನಲ್ಲಿ ಒಂದು ಹೆಣ್ಣಿನ ದೇಹ ಸಿಕ್ಕರೆ, ರಿಷಿಕೇಶ್ ನಲ್ಲಿ ಸಿಕ್ಕ ಬ್ಯಾಗ್ ನಲ್ಲಿ ತಲೆ, 2 ಕೈ ಹಾಗೂ 2 ಕಾಲುಗಳು ಸಿಕ್ಕಿವೆ. ಇಂದೋರ್ನಿಂದ ರಿಷಿಕೇಶ್ಗೆ ಸುಮಾರು 1000 ಕಿಲೋಮೀಟರ್ಗಳ ಅಂತರವಿದೆ. ಮೊದಲ ಬ್ಯಾಗ್ ಜೂನ್ 8ಕ್ಕೆ ಸಿಕ್ಕರೆ, ಎರಡನೇ ಬ್ಯಾಗ್ ಜೂನ್ 10ಕ್ಕೆ ಸಿಕ್ಕಿತ್ತು. ಅದು 2 ಬೇರೆ ಬೇರೆ ಟ್ರೈನ್ಗಳಲ್ಲಿ, 2 ಬೇರೆ ಬೇರೆ ಬ್ಯಾಗ್ಗಳಲ್ಲಿ. ಅಲ್ಲಿ ಇಂದೋರ್ನ ಪೊಲೀಸರಿಗೆ ರಿಷಿಕೇಶ್ ನಲ್ಲಿ ಸಿಕ್ಕ ಬ್ಯಾಗ್ ನ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ಹಾಗೆ ರಿಷಿಕೇಶ್ ನ ಪೊಲೀಸರಿಗೆ ಇಂದೋರ್ನಲ್ಲಿ ಸಿಕ್ಕ ಬ್ಯಾಗ್ ನ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಇರಲಿಲ್ಲ. ನಂತರ ರೈಲ್ವೆ ಅಧಿಕಾರಿಗಳು ಈ ವಿಷಯವನ್ನ ಭಾರತದ ಎಲ್ಲಾ ರೈಲ್ವೆ ಸ್ಟೇಷನ್ ಗಳಿಗೆ ಒಂದು ಅಲರ್ಟ್ ಮೆಸೇಜ್ ನ ಕಳುಹಿಸಿಕೊಡ್ತಾರೆ. ಆಗ ರಿಷಿಕೇಶ್ ನ ಪೊಲೀಸರು ಇಂದೋರ್ನ ಪೊಲೀಸರಿಗೆ ಅಲ್ಲಿ ಸಿಕ್ಕ ಬ್ಯಾಗ್ ಬಗ್ಗೆ ಮಾಹಿತಿ ತಿಳಿಸ್ತಾರೆ. ನಂತರ ಇಂದೋರ್ನಲ್ಲಿ ಮೊದಲೇ ಸಿಕ್ಕಿದ್ದ ದೇಹದ ಭಾಗದ ಜೊತೆಗೆ ರಿಷಿಕೇಶ್ ನಲ್ಲಿ ಸಿಕ್ಕ ದೇಹದ ಭಾಗಗಳನ್ನ ಹಾಸ್ಪಿಟಲ್ಗೆ ಕೊಟ್ಟು ಚೆಕ್ ಮಾಡಿಸಿದಾಗ ಗೊತ್ತಾಗುತ್ತೆ ಇದು ಒಂದೇ ದೇಹದ ಬೇರೆ ಬೇರೆ ಭಾಗಗಳು ಎಂದು. ಪೊಲೀಸರು ತಮ್ಮ ಇನ್ವೆಸ್ಟಿಗೇಷನ್ ಏನೋ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ 1000 ಕಿಲೋಮೀಟರ್ಗಳ ಅಂತರದಲ್ಲಿ ಸಿಕ್ಕ ಬೇರೆ ಬೇರೆ ದೇಹದ ಅಂಗಗಳು ಯಾರದೆಂದು ಅನ್ನೋದನ್ನ ಮೊದಲು ಪತ್ತೆ ಹಚ್ಚಬೇಕಾಗಿತ್ತು. ಸೊ ಪೊಲೀಸರಿಗೆ ಮೊದಲು ತಿಳಿದು ಬರೋ ಅಂಶವೇನೆಂದ್ರೆ, ರಿಷಿಕೇಶ್ಗೆ ಹೋಗೋ ಆ ಟ್ರೈನ್ ಇಂದೋರ್ಗೆ ಹೋಗೋದಿಲ್ಲ. ಅದು ಉಜ್ಜೈನ್ ಮೂಲಕ ರಿಷಿಕೇಶ್ಗೆ ತಲುಪುತ್ತೆ. ಹಾಗೆ ಮತ್ತೊಂದು ಟ್ರೈನ್ ನ ರೂಟ್ ಮ್ಯಾಪ್ ತೆಗೆದಾಗ ಅದರಲ್ಲೂ ಸಿಗೋ ಕಾಮನ್ ಪ್ಲೇಸ್ ಅಂದ್ರೆ ಅದು ಉಜ್ಜೈನ್ ಮಾತ್ರ. ಹಾಗಾಗಿ ಪೊಲೀಸರಿಗೆ ಸಿಗೋ ಮೊದಲ ಕನೆಕ್ಷನ್ ಅಂದ್ರೆ ರಿಷಿಕೇಶ್ಗೆ ಹೋಗೋ ಟ್ರೈನ್ ಉಜ್ಜೈನ್ ಮೂಲಕ ಹೋಗುತ್ತೆ, ಹಾಗೂ ಇಂದೋರ್ಗೆ ಹೋಗೋ ಟ್ರೈನ್ ಕೂಡ ಉಜ್ಜೈನ್ ಮೂಲಕವೇ ಹೋಗಿರುತ್ತೆ. ಇದನ್ನ ಬೇಸಾಗಿ ಇಟ್ಕೊಂಡು ಪೊಲೀಸರಿಗೆ ಈ ಕೇಸ್ ನ ಸಾಲ್ವ್ ಮಾಡಬೇಕಾಗಿತ್ತು. ನಂತರ ಸಿಕ್ಕಂತಹ ಬಾಡಿ ಪಾರ್ಟ್ ಗಳನ್ನ ಡೀಟೇಲ್ ಆಗಿ ನೋಡಿದಾಗ ಅದರ ಕೈಯಲ್ಲಿ 2 ಹೆಸರುಗಳನ್ನ ಅಚ್ಚೆ ಹಾಕಿಸಲಾಗಿತ್ತು. ಆ ಹೆಸರುಗಳು ಮೀರಾ ಬೆನ್ ಮತ್ತು ಗೋಪಾಲ್ ಬಾಯ್. ಈಗ ಈ ಹೆಸರುಗಳನ್ನ ಇಟ್ಕೊಂಡು ಇಂದೋರ್ ಪೊಲೀಸರು ಆ ಶವದ ಗುರುತು ಪತ್ತೆ ಹಚ್ಚೋ ಪ್ರಕ್ರಿಯೆಯನ್ನ ಶುರು ಮಾಡ್ತಾರೆ. ಪೊಲೀಸರಿಗೆ ಸಿಕ್ಕ ಟ್ರೈನ್ ನ ಕನೆಕ್ಷನ್ ಉಜ್ಜೈನ್ ಆಗಿದ್ರಿಂದ ಸಿಕ್ಕಂತಹ ಮಹಿಳೆಯ ಶವ ಕೂಡ ಉಜ್ಜೈನ್ಗೆ ಸೇರಿರಬಹುದು ಅನ್ನೋ ಒಂದು ಸಂಶಯ ಇತ್ತು. ಹಾಗಾಗಿ ಈ ಕೇಸ್ನ ವಿಚಾರಣೆ ಉಜ್ಜೈನ್ನ ಸುತ್ತಮುತ್ತಲೇ ಮಾಡ್ತಾರೆ. ಹೀಗೆ ಇನ್ವೆಸ್ಟಿಗೇಷನ್ ಮುಂದುವರಿತಾ ಪೊಲೀಸರಿಗೆ ಒಂದು ಮಾಹಿತಿ ಸಿಗುತ್ತೆ. ಅದೇನೆಂದ್ರೆ, ಉಜ್ಜೈನ್ನ ಕೆಲವು ಪ್ರಾಂತ್ಯಗಳಲ್ಲಿ ಒಂದು ಸಂಪ್ರದಾಯ ಇದೆ. ಆ ಸಂಪ್ರದಾಯದ ಪ್ರಕಾರ ಕೆಲವು ಜಾತಿಯ ಮಹಿಳೆಯರು
ಅವರ ಹೆಸರಿನ ಜೊತೆಗೆ ಅವರ ಅಣ್ಣನ ಹೆಸರನ್ನ ಅಚ್ಚೆ ಹಾಕಿಸಿಕೊಳ್ತಾರೆ. ಇದೊಂದು ವಾಡಿಕೆ. ಈಗ ಪೊಲೀಸರು ಆ ಪಂಗಡದ ಜನ ಈ ಮಧ್ಯಪ್ರದೇಶನಲ್ಲಿ ಎಲ್ಲಿದ್ದಾರೆ ಅಂತ ಹುಡುಕೋಕೆ ಶುರು ಮಾಡ್ತಾರೆ. ಆಗ ಅವರಿಗೆ ಈ ತರಹದ ಸಂಪ್ರದಾಯ ಇರುವಂತಹ ಪ್ರದೇಶ ಮಧ್ಯಪ್ರದೇಶ್ ಹಾಗೂ ಗುಜರಾತ್ನ ಬಾರ್ಡರ್ ನಲ್ಲಿ ಒಂದು ಸಣ್ಣ ಗ್ರಾಮದಲ್ಲಿ ಈ ತರಹದ ಒಂದು ಪದ್ಧತಿ ಇದೆ ಎಂದು ತಿಳಿದು ಬರುತ್ತೆ. ನಂತರ ಪೊಲೀಸರ ಒಂದು ಟೀಮ್ ಆ ಪ್ಲೇಸ್ಗೆ ಹೋಗಿ ಎಲ್ಲರನ್ನೂ ಇಲ್ಲಿ ಯಾರಾದರೂ ಮಹಿಳೆ ಮಿಸ್ಸಿಂಗ್ ಆಗಿದ್ದಾರಾ ಅಂತ ವಿಚಾರಿಸೋಕೆ ಶುರು ಮಾಡ್ತಾರೆ. ಬಹಳ ಪ್ರಯತ್ನಗಳ ನಂತರ ಕೊನೆಗೂ ಪೊಲೀಸರಿಗೆ ಒಂದು ಸಣ್ಣ ಸಕ್ಸಸ್ ಸಿಗುತ್ತೆ. ಪೊಲೀಸರಿಗೆ ಒಬ್ಬ ವ್ಯಕ್ತಿ ಸಿಗ್ತಾನೆ. ಆತ ಹೇಳ್ತಾನೆ, ನನ್ನ ಹೆಂಡತಿ ಕೆಲವು ದಿನಗಳಿಂದ ಕಾಣಿಸ್ತಿಲ್ಲ. ಆಕೆ ನನ್ನೊಂದಿಗೆ ಜಗಳವಾಡ್ಕೊಂಡು ಜೂನ್ 6ಕ್ಕೆ ಮನೆ ಬಿಟ್ಟು ಹೋಗಿದ್ಲು. ನಂತರ ನಾನು ಒಂದು ದಿನ ಕಾದು ಜೂನ್ 7ಕ್ಕೆ ಪೊಲೀಸರ ಬಳಿ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತಾನೆ. ನಂತರ ಪೊಲೀಸರು ಅವರ ಬಳಿ ಇದ್ದಂತಹ ಬಾಡಿಯ ಫೋಟೋಗಳನ್ನ ಆ ವ್ಯಕ್ತಿಗೆ ತೋರಿಸಿ ಇದು ಮೀರಾ ಬೆನ್ನ ದೇಹವೇ ಅಂತ ಕನ್ಫರ್ಮ್ ಮಾಡ್ಕೋತಾರೆ. ಆ ವ್ಯಕ್ತಿಯನ್ನ ಅಲ್ಲಿಯ ಲೋಕಲ್ ಠಾಣೆಗೆ ಕರ್ಕೊಂಡು ಬಂದು ವಿಚಾರಣೆಗೆ ಒಳಪಡಿಸ್ತಾರೆ. ಆಗ ಪೊಲೀಸರಿಗೆ ಈ ವ್ಯಕ್ತಿ ಜೂನ್ 6ರಿಂದ ಅಲ್ಲೇ ಊರಲ್ಲೇ ಇದ್ದಾನೆ, ಆತನಿಗೂ ಈ ಟ್ರೈನ್ಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋದು ತಿಳಿದು ಬರುತ್ತೆ. ನಂತರ ಆತನನ್ನ ಬಿಟ್ಟು ಕಳುಹಿಸ್ತಾರೆ. ಆದ್ರೆ ಪೊಲೀಸರಿಗೆ ಹಾಗಾದ್ರೆ ದೇಶದ 2 ಬೇರೆ ಬೇರೆ ನಗರಗಳಲ್ಲಿ ಒಂದೇ ದೇಹದ ಬೇರೆ ಬೇರೆ ಭಾಗಗಳು ಹೇಗೆ ಹೋಯಿತು, ಯಾರು ಮಾಡಿದ್ದಾರೆ ಇಂಥದ್ದೊಂದು ಕೃತ್ಯವನ್ನ ಅನ್ನೋದನ್ನ ಕಂಡುಹಿಡಿಯಬೇಕಿತ್ತು. ಪೊಲೀಸರು ಎಷ್ಟೇ ಥಿಂಕ್ ಮಾಡಿದ್ರು ಏನೊಂದು ಐಡಿಯಾ ಈ ಕೇಸ್ನಲ್ಲಿ ಸಿಗಲ್ಲ. ಆದ್ರೆ ಇಲ್ಲಿ ಇದ್ದ ಒಂದೇ ಒಂದು ಕಾಮನ್ ಪಾಯಿಂಟ್ ಅಂದ್ರೆ ಅದು ಉಜ್ಜೈನ್ ಮಾತ್ರ. ಯಾಕೆಂದ್ರೆ ಆ 2 ಟ್ರೈನ್ಗಳು ಉಜ್ಜೈನ್ ಪಾಸ್ ಮಾಡಿ ತಮ್ಮ ತಮ್ಮ ಲೊಕೇಶನ್ಗೆ ಹೋಗಿದ್ವು. ಹಾಗಾಗಿ ಪೊಲೀಸರು ಉಜ್ಜೈನ್ಗೆ ಹೋಗ್ತಾರೆ. ಮೀರಾಬೆನ್ನ ಗಂಡನ ಹೇಳಿಕೆಯಂತೆ ಆಕೆ ಜೂನ್ 6ಕ್ಕೆ ಮನೆಯಿಂದ ಹೊರಟು ಹೋಗಿರ್ತಾಳೆ. ಪೊಲೀಸರು ಉಜ್ಜೈನ ರೈಲ್ವೆ ಸ್ಟೇಷನ್ ಹಾಗೆ ಅಕ್ಕಪಕ್ಕದ ಎಲ್ಲಾ ಸಿಸಿಟಿವಿ ಕ್ಯಾಮೆರಾ ಫೂಟೇಜ್ ಗಳನ್ನ ತರಿಸಿ ಜೂನ್ 6 ಮತ್ತು 7ರ ಕಂಪ್ಲೀಟ್ ಫೂಟೇಜ್ ನೋಡೋಕೆ ಶುರು ಮಾಡ್ತಾರೆ. ಕೋಇನ್ಸಿಡೆಂಟ್ಲಿ ಜೂನ್ 7ರ ಫೂಟೇಜ್ ನಲ್ಲಿ ಮೀರಾಬೆನ್ ಉಜ್ಜೈನ್ ರೈಲ್ವೆ ಸ್ಟೇಷನ್ ಇಂದ ಹೊರಗಡೆ ಬರ್ತಿರೋ ಒಂದು ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಆದ್ರೆ ಆಕೆ ಹೊರಗಡೆ ಬರುವಾಗ ಆಕೆಯ ಜೊತೆಗೆ ಮತ್ತೊಬ್ಬ ವ್ಯಕ್ತಿ ಇರೋದು ಕೂಡ ಆ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಈ ದೃಶ್ಯ ಕೇವಲ ಆ ರೈಲ್ವೆ ಸ್ಟೇಷನ್ ಇಂದ ಹೊರಬರೋ ಕ್ಯಾಮೆರಾದಲ್ಲಿ ಮಾತ್ರ ಕಾಣಿಸ್ತಿತ್ತು, ಬಿಟ್ರೆ ಬೇರೆ ಯಾವುದೇ ಕ್ಯಾಮೆರಾದಲ್ಲೂ ಆಕೆಯ ಫೂಟೇಜ್ ಕ್ಯಾಪ್ಚರ್ ಆಗಿರಲಿಲ್ಲ. ನಂತರ ಪೊಲೀಸರು ಮೀರಾಬೆನ್ನ ಜೊತೆಗಿದ್ದ ಆ ವ್ಯಕ್ತಿಯ ಫೋಟೋನ ಚೆನ್ನಾಗಿ ಡೆವಲಪ್ ಮಾಡಿಸಿ ಸುತ್ತಮುತ್ತ ವಿಚಾರಿಸಿದಾಗ ಗೊತ್ತಾಗುತ್ತೆ ಆತನ ಹೆಸರು ಕಮಲೇಶ್ ಪಟೇಲ್ ಅಂತ. ಆತನ ಅಡ್ರೆಸ್ ತಗೊಂಡು ಪೊಲೀಸರು ಅವನ ಮನೆಗೆ ಹೋಗಿ ಅಲ್ಲಿಂದ ಆತನನ್ನ ಸ್ಟೇಷನ್ಗೆ ಕರ್ಕೊಂಡು ಬಂದು ವಿಚಾರಣೆಗೆ ಒಳಪಡಿಸ್ತಾರೆ. ಆದ್ರೆ ಕಮಲೇಶ್ ಪಟೇಲ್ ಹೇಳ್ತಾನೆ, ನನಗೆ ಆಕೆ ರೈಲ್ವೆ ಸ್ಟೇಷನ್ ನಲ್ಲಿ ಸಿಕ್ಕಿದ್ಲು. ನಾನು ಊರಿಗೆ ಹೊಸಬಳು, ಈ ರೈಲ್ವೆ ಸ್ಟೇಷನ್ ಇಂದ ಹೊರಗಡೆ ಹೋಗೋದು ಹೇಗೆ ಅಂತ ಕೇಳಿದ್ಲು. ನಾನು ಆಕೆನ ರೈಲ್ವೆ ಸ್ಟೇಷನ್ ಇಂದ ಹೊರಗಡೆ ಕರ್ಕೊಂಡು ಬಂದು ಬಿಟ್ಟೆ ಅಷ್ಟೇ. ಅದಾದ ಮೇಲೆ ಆಕೆ ಎಲ್ಲಿಗೆ ಹೋದ್ಲು ಅಂತ ನನಗೆ ಗೊತ್ತಿಲ್ಲ ಅಂತಾನೆ. ಇಲ್ಲಿ ಪೊಲೀಸರ ಬಳಿಯೂ ಆ ರೈಲ್ವೆ ಸ್ಟೇಷನ್ ಇಂದ ಹೊರಬರ್ತಿರೋ ಫೂಟೇಜ್ ಬಿಟ್ರೆ ಅವರಿಬ್ಬರು ಜೊತೆಗಿದ್ದ ಬೇರೆ ಯಾವುದೇ ಫೂಟೇಜ್ ಅವರ ಬಳಿಯೂ ಇರಲಿಲ್ಲ. ಹಾಗಾಗಿ ಮತ್ತೆ ಈ ಕೇಸ್ ದಿ ಎಂಡಿಗೆ ಬಂದು ನಿಂತ್ಕೊಳ್ಳುತ್ತೆ. ಎಲ್ಲ ಸಿಕ್ಕಿನೂ ಏನು ಸಿಗದಂತಹ ಪರಿಸ್ಥಿತಿ ಪೊಲೀಸರಿಗೆ. ಇನ್ನು ಏನು ಮಾಡೋದು? ಸರಿ, ಒಂದ್ಸತಿ ಕಮಲೇಶ್ ಪಟೇಲ್ನ ಮನೆಯನ್ನ ಚೆಕ್ ಮಾಡೋಣ, ಏನಾದ್ರೂ ಸುಳಿವು ಸಿಗಬಹುದು ಅಂತ ಅನ್ಕೊಂಡ ಪೊಲೀಸರು ಕಮಲೇಶ್ ಪಟೇಲ್ನ ಮನೆಗೆ ಬರ್ತಾರೆ. ಮನೆಯನ್ನೆಲ್ಲ ಕ್ಲೀನ್ ಆಗಿ ಸರ್ಚ್ ಮಾಡ್ತಾರೆ. ಆದ್ರೆ ಪೊಲೀಸರಿಗೆ ಅಲ್ಲಿ ಏನೂ ಸಿಗೋದಿಲ್ಲ. ಮತ್ತೆ ಹತಾಶೆಯಿಂದ ಅಲ್ಲಿಂದ ಹೊರಡ್ತಾರೆ. ಕಮಲೇಶ್ ಪಟೇಲ್ನ ಮನೆಯಿಂದ ಹೊರಗಡೆ ಒಬ್ಬ ಮಹಿಳೆ ಕೂತ್ಕೊಂಡಿರ್ತಾರೆ. ಆಕೆಯನ್ನ ಕಮಲೇಶ್ನ ಬಳಿ ಯಾರೆಂದು ಕೇಳಿದಾಗ ಆತ ಆಕೆ ನನ್ನ ಹೆಂಡತಿ ಅಂತ ಹೇಳ್ತಾನೆ. ಪೊಲೀಸರು ಸರಿ ಅಂತ ಆಕೆನ ಹೋಗಿ ಈ ಮನೆಗೆ ಯಾರಾದ್ರೂ ಮಹಿಳೆ ಬಂದಿದ್ರ ಅಂತ ಕೇಳ್ತಾರೆ. ಆದ್ರೆ ಅದಕ್ಕೆ ಆಕೆ ಏನೂ ರೆಸ್ಪಾನ್ಸ್ ಮಾಡಲ್ಲ. ಆಗ ಕಮಲೇಶ್ ಪಟೇಲ್ ಹೇಳ್ತಾನೆ, ಸರ್ ಆಕೆಗೆ ಕೇಳೋದೂ ಇಲ್ಲ, ಜೊತೆಗೆ ಆಕೆಗೆ ಮಾತು ಕೂಡ ಬರಲ್ಲ ಅಂತಾನೆ. ಪೊಲೀಸರಿಗೆ ಕಮಲೇಶ್ ಪಟೇಲ್ ಮೀರಾಬೆನ್ ಜೊತೆ ಮನೆಗೆ ಬಂದಿದ್ರೆ ಅಥವಾ ಅವರಿಬ್ಬರನ್ನ ಇಲ್ಲಿ ನೋಡಿದ್ರೆ ಅದು ಆತನ ಪತ್ನಿ ಮಾತ್ರ. ಆದ್ರೆ ಆಕೆಗೆ ಕೇಳೋದೂ ಇಲ್ಲ, ಮಾತು ಬರಲ್ಲ. ಇದ್ದಂತಹ ಒಂದೇ ಒಂದು ವಿಟ್ನೆಸ್ ಕೂಡ ಪೊಲೀಸರಿಗೆ ಕೆಲಸಕ್ಕೆ ಬರಲಿಲ್ಲ. ಪೊಲೀಸರು ಅಲ್ಲಿಂದ ಖಾಲಿ ಕೈಯಲ್ಲೇ ಸ್ಟೇಷನ್ಗೆ ಹೊರಟು ಹೋಗ್ತಾರೆ. ಆದ್ರೆ ದಾರಿ ಮಧ್ಯೆ ಅವರಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಹೇಳ್ತಾನೆ, ಸರ್ ಮೂಗರು ಕೂಡ ಮಾತನಾಡಬಲ್ಲರು, ಆದ್ರೆ ಅವರ ಭಾಷೆ ಬೇರೆ ಅಷ್ಟೇ. ಅವರದೊಂದು ಸೈನ್ ಲ್ಯಾಂಗ್ವೇಜ್ ಇರುತ್ತೆ. ಯಾರಿಗೆ ಆ ಸೈನ್ ಲ್ಯಾಂಗ್ವೇಜ್ ಬರುತ್ತೋ ಅವರಿಗೆ ಈಕೆ ಏನಾದ್ರೂ ಹೇಳಿದ್ರೆ ಅದನ್ನ ಅರ್ಥ ಮಾಡ್ಕೊಂಡು ನಮಗೆ ತಿಳಿಸ್ತಾರೆ ಅಂತ ಹೇಳ್ತಾನೆ. ವೀಕ್ಷಕರೇ, ಸಾಮಾನ್ಯವಾಗಿ ನಾವು ಟಿವಿಗಳಲ್ಲಿ ನೋಡಿರ್ತೀವಿ ಸೈನ್ ಲ್ಯಾಂಗ್ವೇಜ್ ನ್ಯೂಸ್ ಬಿತ್ತರ ಆಗ್ತಿರೋದನ್ನ. ಇದು ಕೂಡ ಹಾಗೇನೆ. ನಂತರ ಪೊಲೀಸರು ಉಜ್ಜೈನ್ನಲ್ಲಿ ಯಾರಾದ್ರೂ ಎಕ್ಸ್ಪರ್ಟ್ ಗಳಿದಾರ ಅಂತ ಹುಡುಕ್ತಾರೆ. ಆಗ ಒಬ್ಬ ಸೋಷಿಯಲ್ ವರ್ಕರ್ ಮುಂದೆ ಬಂದು ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಕೇಳ್ಕೊತಾನೆ. ಪೊಲೀಸರು ಆತನನ್ನ ಕರ್ಕೊಂಡು ಕಮಲೇಶ್ ಪಟೇಲ್ನ ಮನೆಗೆ ಹೋಗ್ತಾರೆ. ಈ ಬಾರಿ ಆತನ ಪತ್ನಿಯೊಂದಿಗೆ ವಿಚಾರಣೆ ಶುರು ಮಾಡ್ತಾರೆ. ಆದ್ರೆ ಈ ಸರ್ತಿ ಪೊಲೀಸರು ಆಕೆಯನ್ನ ಏನೂ ಕೇಳ್ತಿರ್ಲಿಲ್ಲ. ಬದಲಿಗೆ ಆ ಸೈನ್ ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ಗೆ ಎಲ್ಲಾ ಪ್ರಶ್ನೆಗಳನ್ನು ಕೊಟ್ಟು ಆತನ ಮೂಲಕ ಮಾತನಾಡಿಸ್ತಾರೆ. ಈಗ ಅದೇ ಸೈನ್ ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ ಕಮಲೇಶ್ ಪತ್ನಿಗೆ ಕೇಳ್ತಿದ್ದಾನೆ,
ಆತ ಏನನ್ನ ಕೇಳ್ತಿದ್ದಾನೆ, ಅದಕ್ಕೆ ಆಕೆ ಏನು ಉತ್ತರಿಸಿದ್ದಾಳೆ, ಹೀಗೆ ಒಂದು 10ರಿಂದ 15 ನಿಮಿಷ ಆಗಿ ಹೋಗುತ್ತೆ. 15 ನಿಮಿಷಗಳ ನಂತರ ಪೊಲೀಸರು ಆ ಸೈನ್ ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ ಮುಖವನ್ನ ಗಮನಿಸ್ತಾರೆ. ಆತ ಫುಲ್ ಬೆವತು ಹೋಗಿರ್ತಾನೆ. ಆದ್ರೆ ಪೊಲೀಸರಿಗೆ ಅವರಿಬ್ಬರ ನಡುವೆ ಏನು ಮಾತುಕತೆ ನಡೀತಿದೆ ಅಂತ ಅರ್ಥ ಮಾತ್ರ ಆಗ್ತಿರ್ಲಿಲ್ಲ. ಎಲ್ಲಾ ಮಾತುಕತೆ ಮುಗಿಸಿದ ಆ ಸೈನ್ ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ ಪೊಲೀಸರಿಗೆ ಕಮಲೇಶ್ ಪಟೇಲ್ ನ ಹೆಂಡತಿ ಹೇಳಿದ್ದನ್ನ ಡೀಟೇಲ್ ಆಗಿ ಬರವಣಿಗೆಯ ಮೂಲಕ ಎಕ್ಸ್ಪ್ಲೈನ್ ಮಾಡ್ತಾನೆ. ಅದರ ಸ್ಟೋರಿ ಇಂತಿದೆ. ಜೂನ್ 7ಕ್ಕೆ ಕಮಲೇಶ್ ಪಟೇಲ್ ಒಬ್ಬ ಮಹಿಳೆಯೊಂದಿಗೆ ಮನೆಗೆ ಬಂದಿದ್ದ. ಮನೆಗೆ ಬಂದ ನಂತರ ಆತ ಆಕೆಗೆ ಊಟ ಕೊಟ್ಟ. ನಾನೇ ಅಡುಗೆ ಮಾಡಿ ಹಾಕಿದ್ದೆ. ಆದ್ರೆ ಆ ಊಟದಲ್ಲಿ ಆತ ಏನನ್ನು ಮಿಕ್ಸ್ ಮಾಡ್ದ. ಅದಾದ ಕೆಲವೇ ನಿಮಿಷಗಳಲ್ಲಿ ಆಕೆ ನಿದ್ರೆಗೆ ಜಾರಿದ್ಲು. ಅದಾದ ನಂತರ ನಾನು ಯಾವಾಗ್ಲೂ ಮನೆಯ ಹೊರಗಡೆ ಮಲ್ಗೋದು, ಹಾಗಾಗಿ ನಾನು ಹೋಗಿ ಮಲ್ಕೊಂಡೆ. ನಂತರ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ಬೆಳಿಗ್ಗೆ ಎದ್ದು ನಾನು ಒಳಗೆ ಬಂದಾಗ ಆಕೆ ಇಲ್ಲಿ ನೆಲದ ಮೇಲೆ ಮಲ್ಕೊಂಡಿದ್ಲು. ಕಮಲೇಶ್ ಒಂದೆರಡು ದೊಡ್ಡ ಕತ್ತಿ ತಗೊಂಡು ಆಕೆನ ತುಂಡು ತುಂಡು ಮಾಡ್ತಿದ್ದ ಅಂತಾಳೆ. ನಾನು ಆ ದೃಶ್ಯ ಕಂಡು ಬಹಳನೇ ಎದುರುಕೊಂಡಿದ್ದೆ. ನನ್ನ ಕೈಲಿ ಕೂಗೋಕ್ಕೂ ಆಗ್ತಿರ್ಲಿಲ್ಲ, ಯಾರಿಗೂ ಹೇಳೋಕ್ಕೂ ಆಗ್ತಿರ್ಲಿಲ್ಲ. ನಾನು ಮನೆಯ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಇದನ್ನೆಲ್ಲ ನೋಡ್ತಿದ್ದೆ ಅಷ್ಟೇ. ನನ್ನ ಕೈಲಿ 1 ಇಂಚು ಕೂಡ ಅಲುಗಾಡಲು ಆಗ್ತಿರ್ಲಿಲ್ಲ ಆ ದೃಶ್ಯ ಕಂಡು. ನಂತರ ಆತ 2 ಬ್ಯಾಗ್ ತಗೊಂಡು ಬಂದ. ಅದರಲ್ಲಿ ಕಟ್ ಮಾಡಿದ ಭಾಗಗಳನ್ನ ಹಾಕಿ ಪ್ಯಾಕ್ ಮಾಡಿ ಅದನ್ನ ತಗೊಂಡು ಮನೆಯಿಂದ ಹೊರಟು ಹೋದ ಅಂತಾಳೆ. ಯಾವಾಗ ಈ ವಿಷಯಗಳನ್ನ ಆ ಸೈನ್ ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ ಪೊಲೀಸರಿಗೆ ಹೇಳ್ತಾನೋ, ತಕ್ಷಣ ಪೊಲೀಸರು ಕಮಲೇಶ್ ಪಟೇಲ್ನ ಅರೆಸ್ಟ್ ಮಾಡಿ ಆತನಿಂದ ಉಳಿದ ಕತೆ ಕೇಳ್ತಾರೆ. ಕಮಲೇಶ್ ಪಟೇಲ್ ಹೇಳ್ತಾನೆ, ಜೂನ್ 7ಕ್ಕೆ ನಾನು ಉಜ್ಜೈನ್ ರೈಲ್ವೆ ಸ್ಟೇಷನ್ ಬಳಿ ಇದ್ದೆ. ಆಗ ಒಂದು ಟ್ರೈನ್ ಬಂದು ನಿಂತ್ಕೋತು. ಅದರಿಂದ ಒಬ್ಬ ಮಹಿಳೆ ಇಳಿದು ಬಂದು ನನಗೆ ಉಳ್ಕೊಳ್ಳೋಕೆ ಇಲ್ಲಿ ಎಲ್ಲಾದ್ರೂ ಜಾಗ ಸಿಗುತ್ತಾ ಅಂತ ಕೇಳಿದ್ಲು. ಆಗ ನನ್ನ ತಲೆಯಲ್ಲಿ ಒಂದು ಕೆಟ್ಟ ಯೋಚನೆ ಬಂತು. ಆಕೆಗೆ ಈ ಊರಲ್ಲಿ ಯಾರೂ ಗೊತ್ತಿಲ್ಲ ಅನ್ನೋದು ನನಗೆ ಗೊತ್ತಾಯ್ತು. ಗಂಡನೊಂದಿಗೆ ಜಗಳವಾಡ್ಕೊಂಡು ಮನೆ ಬಿಟ್ಟು ಬಂದಿದ್ದಾಳೆ ಅನ್ನೋದು ಗೊತ್ತಾಯ್ತು. ನಾನು ಆಕೆನ ನನ್ನ ಮನೆಗೆ ಕರ್ಕೊಂಡು ಬಂದೆ. ಆಕೆಗೆ ಊಟದಲ್ಲಿ ನಿದ್ರೆ ಮಾತ್ರೆ ಹಾಕಿ ಕೊಟ್ಟೆ. ನಂತರ ಆಕೆ ನಿದ್ರೆಗೆ ಜಾರಿದಾಗ ನಾನು ಅವಳ ಜೊತೆ ಅಸಭ್ಯವಾಗಿ ನಡ್ಕೊಳ್ಳೋ ಪ್ರಯತ್ನ ಪಟ್ಟೆ. ಆದ್ರೆ ಆಕೆ ನಿದ್ರೆಯಿಂದ ಎಚ್ಚರವಾಗಿ ವಿರೋಧಿಸಲು ಶುರು ಮಾಡಿದ್ಲು, ಕೂಗಾಡಕ್ಕೆ ಶುರು ಮಾಡಿದ್ಲು. ಹಾಗಾಗಿ ನಾನು ಆಕೆಯ ಬಾಯಿ ಮುಚ್ಚಿ ಕುತ್ತಿಗೆಯನ್ನ ಜೋರಾಗಿ ಹಿಚಕ್ದೆ. ಆಕೆ ಕೆಲವೇ ಕ್ಷಣಗಳಲ್ಲಿ ಸತ್ತು ಹೋಗಿದ್ಲು. ಭಯಗೊಂಡ ನಾನು ಏನು ಮಾಡೋದು ಅಂತ ತಿಳಿದೆ ಆ ಬಾಡಿನ ಬೇರೆ ಬೇರೆ ಪಾರ್ಟ್ಗಳಾಗಿ ಕಟ್ ಮಾಡಿದೆ. ಅದೇ ಸಮಯಕ್ಕೆ ನನ್ನ ಹೆಂಡತಿ ಕೂಡ ಬಂದ್ಲು. ಆದ್ರೆ ನನಗೆ ನನ್ನ ಹೆಂಡತಿಯಿಂದ ಯಾವ ಭಯವೂ ಇರಲಿಲ್ಲ. ಯಾಕೆಂದ್ರೆ ಆಕೆಗೆ ಏನು ಕೇಳಿಸ್ತಿರ್ಲಿಲ್ಲ, ಮಾತಾಡೋಕ್ಕೂ ಬರೋದಿಲ್ಲ. ಆಕೆ ಯಾರ ಬಳಿ ಇದನ್ನ ಹೇಳ್ತಾಳೆ? ಇದಕ್ಕಿಂತ ಮುಂಚೆನೂ ನಾನು ಹಲವಾರು ಬಾರಿ ಬೇರೆ ಬೇರೆ ಮಹಿಳೆಯರ ಜೊತೆ ಹೀಗೆ ಮಾಡಿದ್ದೇನೆ, ಆದ್ರೆ ಕೊಲೆ ಮಾಡಿದ್ದು ಇದೇ ಮೊದಲ ಬಾರಿ ಅಂತಾನೆ. ಕಟ್ ಮಾಡಿದ ಬಾಡಿನ 2 ಬ್ಯಾಗ್ಗಳಲ್ಲಿ ಪ್ಯಾಕ್ ಮಾಡಿದೆ. ನಂತರ ಅದನ್ನ ತಗೊಂಡು ಉಜ್ಜೈನ್ ರೈಲ್ವೆ ಸ್ಟೇಷನ್ಗೆ ಬಂದೆ. ಅಲ್ಲಿ ಒಂದು ಟ್ರೈನ್ ನಿಂತಿತ್ತು. ಅದು ಇಂದೋರ್ ಎಕ್ಸ್ಪ್ರೆಸ್ ಟ್ರೈನ್. ಅದರ ಪಕ್ಕದಲ್ಲಿ ಮತ್ತೊಂದು ರಿಷಿಕೇಶ್ ಟ್ರೈನ್ ಕೂಡ ನಿಂತಿತ್ತು. ನಾನು ಒಂದು ಬ್ಯಾಗ್ನ ರಿಷಿಕೇಶ್ ಟ್ರೈನ್ ನ ಒಂದು ಬೋಗಿಯ ಸೀಟ್ ಕೆಳಗೆ ಇಟ್ಟು ಮತ್ತೊಂದು ಬ್ಯಾಗ್ ತಗೊಂಡು ಬರೋದ್ರೊಳಗೆ ಆ ಟ್ರೈನ್ ಸ್ಟೇಷನ್ ನಿಂದ ಹೊರಟು ಹೋಗಿತ್ತು. ನಂತರ ಇನ್ನೊಂದು ಬ್ಯಾಗ್ನ ಇಂದೋರ್ ಟ್ರೈನ್ ನ ಒಂದು ಬೋಗಿಯ ಸೀಟ್ ಕೆಳಗೆ ಇಟ್ಬಿಟ್ಟೆ ಅಂತಾನೆ. ಆಕ್ಚುಲಿ ಕಮಲೇಶ್ ಪಟೇಲ್ 2 ಬ್ಯಾಗ್ಗಳನ್ನ ಒಂದೇ ಟ್ರೈನ್ ನಲ್ಲಿ ಇಡೋ ಪ್ಲಾನ್ ಅಲ್ಲೇ ಬಂದಿದ್ದ. ಆದ್ರೆ ಆ ಟ್ರೈನ್ ಪ್ಲಾಟ್ಫಾರ್ಮ್ ನಿಂದ ಹೊರಟು ಹೋಗಿದ್ರಿಂದ ಆತ ಬೇರೆ ಬೇರೆ ಟ್ರೈನ್ಗಳಲ್ಲಿ 2 ಬ್ಯಾಗ್ನ ಇಟ್ಟಿದ್ದ. ಎಲ್ಲಾ ಸ್ಟೋರಿ ಕೇಳಿದ ಪೊಲೀಸರು 22 ಜೂನ್ 2024ಕ್ಕೆ ಆತನನ್ನ ಅರೆಸ್ಟ್ ಮಾಡ್ತಾರೆ. ಈ ಕೇಸ್ನ ಸಾಲ್ವ್ ಮಾಡೋಕ್ಕೆ ಮುಖ್ಯ ಕಾರಣವಾಗಿದ್ದ ಕಮಲೇಶ್ನ ಹೆಂಡತಿಯನ್ನ ಬಹಳನೇ ಪ್ರಶಂಸಿಸಲಾಯಿತು. ಒಬ್ಬ ಮಹಿಳೆ, ಆಕೆಗೆ ಕಿವಿಯೂ ಕೇಳದು, ಮಾತು ಬಾರದು, ಕೊಲೆಗಾರ ಆಕೆಯ ಗಂಡ. ಆದ್ರೆ ಆಕೆ ತೋರಿದ ಧೈರ್ಯ ಈ ಕಂಪ್ಲೀಟ್ ಕೇಸ್ನ ಸಾಲ್ವ್ ಮಾಡಿತ್ತು. ಸೊ ಸ್ಟೋರಿನ ಇಲ್ಲಿಗೆ ಎಂಡ್ ಮಾಡೋಣ. ಕೇಸ್ ಹೇಗನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್ ಟೇಕ್ ಕೇರ್.